ಸ್ನೇಹಿತರೆ, ಕಳೆದ ಬಾರಿ ನಾವು ಬಿಜಂಟಿ ಅನ್ನುವಂತಹ ಜೇನನ್ನು ಯಾವ ರೀತಿಯಾಗಿ ಸಾಕಿ ಕೂರಿಸಿ ತೆಗೆಯುವುದು ಅಂತ ನೋಡಿದ್ವಿ. ಈ ಸಲ ಕಾಡಲ್ಲಿ ಕೂತಿರುವಂಥ ಜೇನು, ಅಂದರೆ ಇದು ನಮ್ಮ ಪಂಪ್ ಸೆಟ್ಟಲ್ಲಿ ಕೂತಿದ್ದಂಥ ಜೇನು. ಇದನ್ನು ನಾವು ಯಾವ ರೀತಿಯಾಗಿ ನೋಡಿ, ಇದನ್ನು ಪಂಪ್ ಬೋರ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನಮಗೆ ಸಿಕ್ಕಿರುವಂಥದ್ದು. ಆಲ್ರೆಡಿ ಇದರಲ್ಲಿರುವಂಥ ಜೇನುತುಪ್ಪವನ್ನೆಲ್ಲ ನಾವು ನೋಡಿ ಇಲ್ಲಿ ಸಪ್ರೇಟ್ ಮಾಡಿದ್ವಿ. ಬಟ್ ಇಲ್ಲಿ ಇದು ಹಳದಿ ಅನ್ನೋದು, ಅಂದರೆ ಹೂವಿನ ಮಕರಂದವನ್ನು ಸ್ವೀಕರಿಸಿದ ನಂತರ ಉಳಿಯುವಂಥದ್ದು ಅದು ಹಳದಿ ಅಂತೇಳಿ ಮಾಡುತ್ತೆ, ಅಥವಾ ತಿಂದ ನಂತರವೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಇದು ನೋಡಿ, ಇದು ನೆಕ್ಸ್ಟ್ ಜನ್ರೇಷನ್ಗೆ ಮೊಟ್ಟೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಸಂತಾನೋತ್ಪತ್ತಿಯನ್ನು ಕ್ರಿಯೇಟ್ ಮಾಡೋದು. ಬಟ್ ನಿಮಗೆ ಇಲ್ಲಿ ಇನ್ನೂ ತೆಗೆದಿದ್ದೀವಿ ನೋಡಿ, ಇಲ್ಲಿ ಇನ್ನೂ ಕೂಡ ಇದೆ. ಇದೆಲ್ಲವೂ ಕೂಡ ಜೇನುತುಪ್ಪ ನೋಡಿ. ಇದು ಮೊಟ್ಟೆ ನೋಡಿ, ಮರಿಗಳು ಆಗ್ತಾ ಇದ್ದಾವೆ, ಈಗ ಹೊರಗಡೆ ಬರ್ತಾ ಇದ್ದಾವೆ ಕೆಲವು. ಬಟ್ ಇದೆಲ್ಲ ಜೇನುತುಪ್ಪ, ಇದೆಲ್ಲ ಜೇನುತುಪ್ಪ ಇರೋದು. ಇದು ನಮಗಿಲ್ಲೇ ಬಂದು ಕೂತಿರೋದ್ರಿಂದಾಗಿ ಹೇಳ್ತಾರಲ್ಲ, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಅನ್ನೋ ಹಾಗೆ ಆಗಿದೆ. ಇದು ನಾವು ಸಾಕಿದ್ದಲ್ಲ, ಇದೇ ಬಂದು ಕೂತಿರೋದು. ಅಮ್ಮ ಫುಲ್ಲು ಕವರ್ ಮಾಡಿ ತೆಗಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಎಲ್ಲ ತಲೆ ಕೂದಲು ಕಂಡಷ್ಟು, ಕೂದಲು ಎಲ್ಲಿ ಕಾಣುತ್ತೋ ಅಲ್ಲಿಗೆಲ್ಲ ಬಂದು ಕೂತ್ಕೊಳ್ಳುತ್ತೆ. ಹೆವಿ ಅಂದರೆ ಕಚ್ಚಲ್ಲ ಅಂತ ಹೇಳ್ತಾರೆ, ಬಟ್ ಕೆಲವೊಂದಿಷ್ಟು ಈ ಥರ ಕಾಡಿನಲ್ಲಿದ್ದು ಕಚ್ಚತ್ತೆ. ಹಾಗಾಗಿ ಇದು ನೋಡಿ ಯಾವ ರೀತಿಯಾಗಿ ಇಳಿತಾ ಇದೆ ತುಪ್ಪ, ಜೇನುತುಪ್ಪ ಇಳಿತಾ ಇರೋದು ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಇದೆಲ್ಲ ಜೇನುತುಪ್ಪನೇ ಇರೋದು ಇದರಲ್ಲಿ. ಆ ಹಳದಿಯನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಸಂಗ್ರಹಿಸಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜೇನು. ಅದು ಹೊರತುಪಡಿಸಿದರೆ ಜೇನು ಫಸ್ಟ್ ಕ್ಲಾಸ್. ನೀವೊಂದು 10-15 ವರ್ಷ ಎಲ್ಲ ಇಡ್ಬೋದು ಈ ಜೇನನ್ನು ಒಮ್ಮೆ ತೆಗೆದ್ರೆ. ಎಷ್ಟಾಯಿತು ಅಂತ, ಕಳೆದ ಸಲಕ್ಕಿಂತ ಜಾಸ್ತಿ ಇದೆ ಈ ಸಲ. ಆ್ಯಂಡ್ ಇದು ಎಷ್ಟು ಹಾರಾಡ್ತಿದ್ದಾವೆ ನೋಡಿ. ನನ್ನನ್ನಂತೂ ಫುಲ್ಲು ಸುತ್ತಾಕೊಂಡ್ಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದ್ದೇನೆ ಅಂದರೆ, ತುದಿಯಲ್ಲೇ ಇಷ್ಟು ಜೇನುತುಪ್ಪ ಸಂಗ್ರಹಣೆಯಾಗಿದೆ. ಅಂದರೆ ಇಲ್ಲಿ ಈಗ ಎಲ್ಲ ತೆಗೆಯುವಾಗ ಎಲ್ಲ ಸ್ವಲ್ಪ ಉಳಿದಿದ್ದು ಬೆಳೆದಿದ್ದೆಲ್ಲ ಇಲ್ಲಿ ಬಂದು ಶೇಖರಣೆ ಆಗಿದೆ. ಬಟ್ ಪಾಪ ಜೇನು ನೊಣಗಳು ಕೂಡ ಪಾಪ ಸಂಗ್ರಹಿಸಿದವಲ್ಲ, ಅವುಗಳು ತಿನ್ನಲಿ ಅಂತ ಬಿಡ್ತಾಯಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ, ನಮ್ಮ ನ್ಯಾಚುರಲ್ ಆಗಿರುವಂಥ ಈ ತುಪ್ಪ. ಈ ಮಳೆಗಾಲದಲ್ಲೆಲ್ಲ ಸಾಕಷ್ಟು ನಿಮಗೆ ಶೀತ, ನೆಗಡಿ, ಮಕ್ಕಳಿಗೆ ಈ ಥರದ ಸಾಕಷ್ಟು ತೊಂದರೆಗಳು ಬಂದಾಗ ಹೀಗೆ ಜೇನುತುಪ್ಪದಲ್ಲಿ ಹಾಕಿ, ಮುಂಚೆ ಚಿನ್ನೆ ಮಾತ್ರೆ ಈ ಥರದ್ದೆಲ್ಲ ಕೊಡ್ತಾಯಿದ್ರು. ಬಟ್ ಆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಈ ಏನು ನಾವೀಗ ತೆಗೆದಿದ್ದೀವಲ್ಲ, ಬಿಜಂಟಿ ಅಥವಾ ಮೋಜಂಟಿ, ನಾನಾ ಹೆಸರುಗಳಿದೆ. ಒಂದೊಂದು ಏರಿಯಾಕ್ಕೆ ಹೋದಾಗ ಒಂದೊಂದು ಹೆಸರುಗಳಲ್ಲಿ ಕರೀತಾರೆ. ಇದರಲ್ಲಿ ಹಾಕಿಕೊಟ್ರೆ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇಲ್ಲಿ ಕೆಲವೆಲ್ಲ ಈ ಥರದ ಹಳದಿಗಳೆಲ್ಲ ಇದ್ದಾವೆ. ಈ ಹಳದಿ ಎಲ್ಲ ಒಂದು ಸಲ ಮಿಕ್ಸ್ ಆದರೆ ತುಪ್ಪದ ವ್ಯಾಲಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಹಳದಿ ಎಲ್ಲೆಲ್ಲಿದೆಯೋ ಅದನ್ನು ತೆಗಿತಾ ಇದ್ದೀವಿ. ಬಟ್ ಹಳದಿಯನ್ನು ಕೂಡ ನಾವು ಟೇಸ್ಟ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಈ ಹಳದಿ ಏನಿದೆ ಪ್ಯೂರ್ಲಿ ಇದು ಹೂವಿನ ಕುಸುಮ ಅಂತ ಹೇಳ್ತೀವಲ್ಲ, ಆ ಭಾಗದ ಸಂಗ್ರಹಣೆ. ಒಂಚೂರು ಹುಳಿ ಟೇಸ್ಟ್ ಫ್ಲೇವರ್ ಇರುವಂಥ ಹಳದಿ. ಬಟ್ ಇದೆಲ್ಲ ನಿಮಗೆ ನಗರದಲ್ಲಿ ಹೋಗಿ ಜೇನುತುಪ್ಪ ಮಾತ್ರ ಖರೀದಿ ಮಾಡ್ಬೋದು. ಆದರೆ ಇದನ್ನೆಲ್ಲ ತಿನ್ನಬೇಕು ಅಂತ ಹೇಳಿದ್ರೆ ನೀವು ಹಳ್ಳಿ ಕಡೆಗೆ ಬರಬೇಕು. ಇದು ಯಾವುದೋ ಒಂದು ಕಡೆಯಲ್ಲಿ ಕೂತಿದೆ ಇಲ್ಲಿ. ಅದಕ್ಕೆ ಈ ಬೆದರನ್ನು ಎಡೋದು ತಂದು ನೋಡ್ತಾ ಇದ್ದೇವೆ. ಅಲ್ಲಿ ನೋಡಿ, ಇಲ್ಲಿ ಎಲ್ಲೋ ಬೆದರಿನ ಒಳಗಡೆ ಇದೆ ಪಕ್ಕ. ಏಕೆ ಅಂತ ಹೇಳಿದ್ರೆ ಬೆದರನ್ನು ಅಲ್ಲಾಡಿಸಿದ ತಕ್ಷಣ ಎಲ್ಲ ಹಾರ್ತಾ ಇದ್ದಾವೆ. ಮೋಸ್ಟ್ಲಿ ಇದರಲ್ಲಿ ಇಲ್ಲ ಅನ್ಸುತ್ತೆ. ಹಂಗಾರೆ ಇದೆಯಾ? ಅದರಲ್ಲಿ ಬನ್ನಿ ಬನ್ನಿ ನೋಡಿ.
ಇದರಲ್ಲಿದ್ದಾವೆ. ಇದರಲ್ಲಿ ವಾಹ್ ವಾಹ್ ನೋಡಿ ಇಲ್ಲಿ ಇದೆ. ಇದು ಹಾರ್ತಾ ಇದ್ವು, ಎಲ್ಲಿದ್ದು ಅಂತ ಗೊತ್ತಾಗಿರಲಿಲ್ಲ. ಹೋಗುವಂಥ ಜಾಗವನ್ನು ನೋಡಿ, ಕಾಣಿಸ್ತಾ ಇದೆಯಾ? ಇದು ಅಷ್ಟು ಪಾಪ ಮಾರೆ, ಕರ್ಕೊಂಡೋಗಿ ಕೂರಿಸ್ಬೋಣ. ನೋಡಿ ಇದು ಜೇನುತುಪ್ಪ ಹೇಗಿದೆ. ಎರಡೆರಡು ಧಮಾಕ, ಎರಡೆರಡು ಬೇಟೆ.